ನಮಸ್ಕಾರ ಬಂಧುಗಳೇ. ಇವತ್ತು ನಾನು 5 ಕರ್ನಾಟಕ ಗವರ್ನಮೆಂಟ್ ಜಾಬ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ 5 ನಿಮ್ಗೇನು ಕಾಣಿಸ್ತಿದೆಯಲ್ಲ ಇದು. ಇದರಲ್ಲಿ ಯಾವ್ದಾದ್ರು ಒಂದಾದ್ರೂ ನಿಮ್ಗೆ ಸೂಟ್ ಆಗ್ಬೋದು. ನಿಮ್ಮ ಎಜುಕೇಷನ್, ಎಲಿಜಿಬಿಲಿಟಿ, ನಿಮ್ಮ ಏಜ್ ಕ್ರೈಟೀರಿಯಾ ಮೇಲೆ. ಸೊ ಪ್ರತಿಯೊಂದು ಡೀಟೇಲ್ಸ್ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ, ನಿಮ್ಗೆ ಏಜ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತೆ ಎಜುಕೇಷನ್ ಪ್ರತಿಯೊಂದು ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೊಬೋದು. ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಡ್ತೀನಿ ಅಪ್ಲೈ ಮಾಡಕ್ ಲಿಂಕ್. ಸೊ ಫಸ್ಟ್ ನೋಡೋಣ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ KPTLC ಬಗ್ಗೆ. ಸೊ ಇಲ್ಲಿ ನಿಮ್ಗೆ ನೋಡ್ಬೋದು ಅವೈಲೇಬಲ್ ಪೊಸಿಷನ್ ಬಂದು 215 ಪೋಸ್ಟ್ ಇದೆ. ಇದು ಬಂದು ಕಲ್ಯಾಣ ಕರ್ನಾಟಕ. ಓಕೆ. ಅಂಡ್ 2760 ಪೋಸ್ಟ್ ಇದೆ. ಇದು ನಾನ್ ಕಲ್ಯಾಣ ಕರ್ನಾಟಕ. ಫಸ್ಟ್ ನಾನು ತಿಳಿಸ್ಕೊಡ್ತೀನಿ ಕಲ್ಯಾಣ ಕರ್ನಾಟಕ ಅಂದ್ರೆ ಏನು ಅಂತ. ಸಿ, ನಿಮ್ಮ ಸ್ಟೇಟ್ ಫಾರ್ ಎಕ್ಸಾಂಪಲ್ ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಮತ್ತೆ ಕಲಬುರಗಿ, ಬಳ್ಳಾರಿ, ಈ ವಿಜಯನಗರ ಇದೆಲ್ಲ ಬಂದು ನಿಮಗೆ ಕಲ್ಯಾಣ ಕರ್ನಾಟಕ ಸೇರುತ್ತೆ. ಸಪೋಸ್ ನೀವೇನಾದ್ರೂ ಮಂಗಳೂರು, ಮೈಸೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ ಅಥವಾ ಕೊಡಗು ಈ ಭಾಗ ಆಗಿದ್ರೆ ಇದು ಬಂದು ನಾನ್ ಕಲ್ಯಾಣ ಕರ್ನಾಟಕ ಸಿಗುತ್ತೆ. ಓಕೆ. ಸೊ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ಕರೆಕ್ಟಾಗಿ ನೋಟಿಫಿಕೇಶನ್ ನೋಡ್ಕೊಬೋದು. ಸೊ ಅಲ್ಲಿ ನಿಮಗೆ ಕಲ್ಯಾಣ ಕರ್ನಾಟಕದಲ್ಲಿ ಟೋಟಲ್ ಆಗಿ ನಿಮಗೆ ಇಲ್ಲಿ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ಗೆ 22 ಪೋಸ್ಟ್ ಇದೆ, ಮತ್ತೆ ಜೂನಿಯರ್ ಪವರ್ ಮ್ಯಾನ್ಗೆ 193 ಪೋಸ್ಟ್ ಇದೆ. ಸೊ ಇಲ್ಲಿ ಏಜ್ ಕ್ರೈಟೀರಿಯಾ ಏನು ಕೇಳ್ತಾರೆ, ಬಿಟ್ವೀನ್ 18 to 35 ಇಯರ್ಸ್ ಅಂತ ಕೇಳಿದ್ದಾರೆ. ಮತ್ತೆ ಕ್ವಾಲಿಫಿಕೇಶನ್ ಬಂದು SLC ಅಥವಾ SLC or 10th. ಓಕೆ. ಮತ್ತೆ ಅದೇ ತರ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲಿ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಬಂದು 411 ಪೋಸ್ಟ್ ಇದೆ, ಮತ್ತೆ ಜೂನಿಯರ್ ಪವರ್ ಮ್ಯಾನ್ ಬಂದು 2349 ಪೋಸ್ಟ್ ಖಾಲಿ ಇದೆ. ಮತ್ತೆ ಸೇಮ್ ಇದು ಕೂಡ ಏಜ್ ಕ್ರೈಟೀರಿಯಾ ಸೇಮ್ 18 to ಬಿಟ್ವೀನ್ ನೀವೇನಾದ್ರೂ 18 to 35 ಇಯರ್ಸ್ ಆಗಿದ್ರೆ ನೀವು ಎಲಿಜಿಬಲ್ ಇದ್ದೀರಾ. ಮತ್ತೆ ಕ್ವಾಲಿಫಿಕೇಶನ್ ನಿಮ್ದೇನೋ SLC ಆಗಿತ್ತು ಅಂದ್ರೆ ಓಕೆ. ಓಕೆ. ಮತ್ತೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಪ್ರೋಸೆಸ್ ಹೆಂಗೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆನ್ಲೈನ್ ಇರುತ್ತೆ. ಓಕೆ. ಇದು ಸ್ಟಾರ್ಟ್ ಡೇಟ್ ಆಗಿರೋದು ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ. ಅಕ್ಟೋಬರ್ 21st ಇಂದ ಸ್ಟಾರ್ಟ್ ಆಗಿದೆ. ಮತ್ತೆ ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ ಬಂದು ನವೆಂಬರ್ ಇರುತ್ತೆ, ನವೆಂಬರ್ 20ನೇ ತಾರೀಕು. ಮತ್ತೆ ನಿಮಗೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋಕ್ಕೆ ನವೆಂಬರ್ ಸೇಮ್ 20ನೇ ತಾರೀಕು. ಮತ್ತೆ ಫೀ ಪೇಮೆಂಟ್ ಅಂದ್ರೆ ಡೆಡ್ ಲೈನ್ ಅವ್ರು ಕೊಟ್ಟಿರೋದು 25ನೇ ತಾರೀಕು. ಸಪೋಸ್ ನೀವು ಇವತ್ತು 20ನೇ ತಾರೀಕು ಬಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ವಿ, ಅವತ್ತಿನ ದಿನ ನಿಮಗೆ ಹತ್ರ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕೈಲಿ ಇರುತ್ತೆ ಅಮೌಂಟ್, ಬಟ್ ನಿಮ್ಮ ಹತ್ರ ಕಾರ್ಡ್ ಆನ್ಲೈನ್ ಪೇಮೆಂಟ್ ಯಾವುದೇ ತರತಿ ಇರೋಲ್ಲ. ಫಾರ್ ಎಕ್ಸಾಂಪಲ್ ಸಾಟರ್ಡೆ ಬಿತ್ತು ಅಂತ ಇಟ್ಕೊಳ್ಳಿ, ಅಥವಾ ಸಂಡೇ 20ನೇ ತಾರೀಕು ಇತ್ತು. ಸೊ ಅವತ್ತು ಬ್ಯಾಂಕ್ ರಜೆ ಇತ್ತು. ಸೊ ಆದ ಕಾರಣ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ 25ನೇ ತಾರೀಕುವರೆಗೂ ನಿಮ್ ಫೀ ಪೇಮೆಂಟ್ ಡೆಡ್ ಲೈನ್ ಕೊಟ್ಟಿದ್ದಾರೆ. ಸಪೋಸ್ ನಿಮ್ಗೆ ಬ್ಯಾಂಕ್ ರಜೆ ಇತ್ತು, ಸೋಮವಾರ ಮಂಗಳವಾರ ಆಯ್ತು ಅಂದ್ರೆ ಅದಕ್ಕೋಸ್ಕರ ಎಕ್ಸ್ಟ್ರಾ 5 ದಿನ ನಿಮ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ಸ್ಯಾಲರಿ ಬಂದು ನಿಮಗೆ ಫಸ್ಟ್ ಇಯರ್ ಏನು ಸಿಗುತ್ತೆ ಅಂದ್ರೆ 17,000 ರೂಪಾಯಿ ಸಿಗುತ್ತೆ. ಫಸ್ಟ್ ಇಯರ್ ಬಂದು 17,000 ಸಿಗುತ್ತೆ. ಸೆಕೆಂಡ್ ಇಯರ್ ಬಂದು 19,000 ಸಿಗುತ್ತೆ ಇಲ್ಲಿ. ಓಕೆ. ಸೆಕೆಂಡ್ ಇಯರ್ ಬಂದು 19,000. ಮತ್ತೆ ಥರ್ಡ್ ಇಯರ್ ಬಂದು 21,000 ಸಿಗುತ್ತೆ. ಸೊ ಅದ್ರ ಮೇಲೆ ನಿಮ್ಗೆ 4th ಇಯರ್, 5th ಇಯರ್ ನೆಕ್ಸ್ಟ್ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ 3 ಇಯರ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಸೆಲೆಕ್ಷನ್ ಪ್ರೋಸೆಸ್ ಇಲ್ಲಿ ಹೆಂಗ್ ನಡೀತದೆ ಅಂದ್ರೆ ಫಸ್ಟ್ ಸ್ಟೆಪ್ ಬಂದು ಸ್ಕ್ರೀನಿಂಗ್ ಮಾಡ್ತಾರೆ. ನಿಮ್ಮ ಅಪ್ಲಿಕೇಶನ್ ಎಲಿಜಿಬಿಲಿಟಿ ಏನಾದರೂ ನೀವು ತಪ್ಪಾಗಿ ನಿಮ್ಮ ಆಧಾರ್ ಕಾರ್ಡಲ್ಲೇ ಒಂದು ಏನು ಹೆಸರು ಅಥವಾ ಆಧಾರ್ ಕಾರ್ಡಲ್ಲೇ ಒಂದು ಡೇಟ್ ಆಫ್ ಬರ್ತು, ಮತ್ತೆ ನೀವು ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿರೋದೇ ಡೇಟ್ ಆಫ್ ಬರ್ತ್ ಬೇರೆ ಬೇರೆ ಈ ತರ ಇತ್ತು ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ ರಿಜೆಕ್ಟ್ ಆಗುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಲ್ಲೆಲ್ಲ ಹೆಂಗಿದೆಯೋ ಕರೆಕ್ಟಾಗಿ ಹಂಗೆ ಫಿಲ್ ಮಾಡಿ. ಓಕೆ. ಮತ್ತೆ ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಮೇಲೆ ಚೆಕ್ ಮಾಡ್ತಾರೆ. ಏನಾದರೂ ಫೇಕ್ಸ್ ಎಜುಕೇಶನ್, ನೀವು ಸಪೋಸ್ 8th ಓದಿರ್ತೀರಾ ಅಥವಾ 9th ಸ್ಟ್ಯಾಂಡರ್ಡ್ ಓದಿರ್ತೀರಾ ಅಷ್ಟೇ, ಬಟ್ ನೀವು 10th ಅಂತ ಫೇಕ್ ಸರ್ಟಿಫಿಕೇಟ್ ಮಾಡಿದ್ರೆ ಇದ್ರಲ್ಲಿ ಕೂಡ ಇದೆಲ್ಲ ಚೆಕ್ ಮಾಡ್ತಾರೆ. ಸೊ ಬಂದು ಸೆಕೆಂಡ್ ಸ್ಟೆಪ್ ಬಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಅಥವಾ ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ. ನಿಮಗೆ ಎಕ್ಸಾಮಿನೇಷನ್ ಅಂದ್ರೆ ಆಸ್ ಪರ್ ಅವ್ರದ್ದು ಏನು ಅಪ್ಲಿಕೇಶನ್ ಇರುತ್ತೆ. ಫಾರ್ ಎಕ್ಸಾಂಪಲ್ KPTSC ಅಲ್ವಾ ಇದು ಬಂದು ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಬರುತ್ತೆ. ನಿಮಗೆ ಫಾರ್ ಎಕ್ಸಾಂಪಲ್ ಲೈಕ್ ಬೆಸ್ಕಾಮ್ ರಿಲೇಟೆಡ್, ಎಲೆಕ್ಟ್ರಿಕಲ್ ರಿಲೇಟೆಡ್ ಆ ಥರ ಕ್ವಶನ್ಸ್ಗಳಿರುತ್ತೆ, ಸಿಂಪಲ್ ಕ್ವಶನ್. ಓಕೆ. ಸೊ ನೀವು ಅಟೆಂಡ್ ಮಾಡ್ಬೋದು. ಅದನ್ನ ಈಸಿ ಇರುತ್ತೆ ಆಲ್ಮೋಸ್ಟ್ ಕ್ವಶನ್. ಫಾರ್ ಎಕ್ಸಾಂಪಲ್ ನಿಮಗೆ ಇದು ಎಲೆಕ್ಟ್ರಿಕಲ್ ಆಗಿರೋಕ್ಕೋತ ಎಲೆಕ್ಟ್ರಿಕ್ ಬೇಸ್ ಮೇಲೆ ಇರುತ್ತೆ. ಸಪೋಸ್ ನೀವೇನೋ ಎಲೆಕ್ಟ್ರಿಕ್ ಬ್ರಾಂಚ್ ಆಗಿತ್ತು ಅಂದ್ರೆ ಸೊ ಇದು ಈಸಿ ಇರುತ್ತೆ ನಿಮಗೆ. ಓಕೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀ ಸ್ಟ್ರಕ್ಚರ್ ಬಂದು ನೀವೇನಾದ್ರು SC or ST ಕ್ಯಾಂಡಿಡೇಟ್ ಆಗಿದ್ರೆ 378 ರೂಪಾಯಿ ಕಟ್ಟಬೇಕಾಗುತ್ತೆ. ಓಕೆ. ನೀವು ಏನೋ ಕ್ಯಾಟಗರಿ 2A, 3A, 3B ಈ ತರ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂತ ಹೇಳಿದ್ರೆ 614 ರೂಪಾಯಿ ಕಟ್ಟಬೇಕಾಗುತ್ತೆ. ಅಥವಾ ನೀವು ಕ್ಯಾಟಗರಿ ಜನರಲ್ ಕ್ಯಾಟಗರಿ ಬರ್ತೀರಾ ಅಂದ್ರೆ 590 ರೂಪಾಯಿ ಕಟ್ಟಬೇಕು. ಓಕೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡೋದು ಹೆಂಗೆ ಅಂತೇಳಿ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಅಪ್ಲೈ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಫಸ್ಟ್ ನೀವು KPTSL ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಅದಕ್ಕೆ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟ್ ಹೋಗುತ್ತೆ. ಸೊ ಅಲ್ಲಿ ನೀವು ಫಾರ್ಮ್ನ ಫಿಲಪ್ ಮಾಡಿ. ಓಕೆ. ಬೇಕು ಅಂದರೆ ನೀವು ನೋಟಿಫಿಕೇಶನ್ ಕೂಡ ಇರುತ್ತೆ, ನಾನ್ ಕಲ್ಯಾಣ ಮತ್ತು ಕಲ್ಯಾಣ ಕರ್ನಾಟಕ 2 ರೀಜನ್ಗೂ ಇರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ ನೀವು. ಮತ್ತು ಅಲ್ಲಿ ನಿಮಗೆ ಸ್ಕ್ಯಾನ್ ಕಾಪಿ, ಫೋಟೋ, ಸಿಗ್ನೇಚರ್ ಪ್ರತಿಯೊಂದು ಕಳುತ್ತೆ, ಕರೆಕ್ಟಾಗಿ ಫಿಲ್ ಮಾಡಿ. ಮತ್ತು ನೀವು ಸಬ್ಮಿಷನ್ ಮಾಡೋಕ್ಕೆ ಡೆಡ್ಲೈನ್ ಬಂದು 20ನೇ ತಾರೀಕು, ನವೆಂಬರ್ 20ನೇ ತಾರೀಕಿದು. ಮತ್ತು ಮೇನ್ ಇಂಪಾರ್ಟೆಂಟ್ ಬಂದು
ಆ ಕಾಪಿ ಏನು ಫೈನಲ್ ಕಾಪಿ ನೀವು ಸಬ್ಮಿಟ್ ಮಾಡಿರ್ತೀರ, ನಿಮ್ಗೊಂದು ಅಪ್ಲಿಕೇಶನ್ ಕಾಪಿ ಬರುತ್ತೆ. ಆ ಕಾಪಿನ ನೀವು ಜೆರಾಕ್ಸ್ ಮಾಡಿ ಒಂದು ಕಾಪಿ ಇಟ್ಕೊಳ್ಳಿ. ಓಕೆ, ಅದು ಫ್ಯೂಚರ್ ನಿಮ್ಗೆ ಬೇಕಾಗುತ್ತೆ. ನೀವು ಎಲ್ಲ ಕ್ಲಿಯರ್ ಆದಮೇಲೆ ಆಫ್ಟರ್ ಲೈಕ್ ವೆರಿಫಿಕೇಶನ್ ಟೈಮಲ್ಲಿ ಅದನ್ನು ನಿಮ್ಮನ್ನ ಕೇಳ್ತಾರೆ. ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಫೈನಲ್ ನೀವು ಒನ್ಸ್ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೆ ಅದು ತೋರಿಸುತ್ತೆ ಪ್ರಿಂಟ್ ತಗೋಬೇಕಾ ಅಥವಾ ಫೋಟೋ ತಗೋತೀರಾ ಅಂತ ಏನು ಬೇಕಾ ತಗೊಳುತ್ತೆ. ಸೊ ನೀವು ಪ್ರಿಂಟ್ ತಗೊಳ್ಳಿ ಅದನ್ನು. ಓಕೆ, ಸೊ ನೆಕ್ಸ್ಟ್ ಜಾಬ್ ಬಗ್ಗೆ ನೋಡೋಣ ಇವಾಗ. WCD ಚಾಮರಾಜನಗರ ರಿಕ್ವೈರ್ಮೆಂಟ್ ಇದೆ. WCD ನನ್ನ ಬಗ್ಗೆ ಹೇಳ್ಬಿಡ್ತೀನಿ ಫಸ್ಟ್. WCD ಅಂದರೆ ಇದು ಬಂದು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಓಕೆ, W ಅಂದರೆ ವುಮೆನ್, C ಅಂದರೆ ಚೈಲ್ಡ್, D ಅಂದರೆ ಡೆವಲಪ್ಮೆಂಟ್. ಓಕೆ, ಅಗೇನ್ ಐ ರಿಪೀಟ್, W ಅಂದರೆ ವುಮೆನ್, C ಅಂದರೆ ಚೈಲ್ಡ್, D ಅಂದರೆ ಡೆವಲಪ್ಮೆಂಟ್. ಓಕೆ, WCD ಚಾಮರಾಜನಗರ ಇದು. ಇಲ್ಲಿ ಅವೈಲೇಬಲ್ ಪೊಸಿಷನ್ ಬಂದು 207 ಪೊಸಿಷನ್. ಓಕೆ, 207 ಪೊಸಿಷನ್ ಇದೆ ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಸೇರಿ. ಸೊ ಅಂಗನವಾಡಿ ವರ್ಕರ್ ಬಂದು 80 ಪೊಸಿಷನ್ ಇದೆ ಇಲ್ಲಿ. ಓಕೆ, ಅಂಗನವಾಡಿ ವರ್ಕರ್ಗೆ 80 ಪೊಸಿಷನ್ ಇದೆ, 80 ಪೊಸಿಷನ್. ಮತ್ತು ಅಂಗನವಾಡಿ ಹೆಲ್ಪರ್ ಬಂದು 127 ಪೊಸಿಷನ್ ಇದೆ, ಅಂದರೆ 127 ಪೋಸ್ಟ್ ಖಾಲಿ ಇದೆ ನಿಮಗೆ ಇಲ್ಲಿ. ಇಲ್ಲಿ ಸ್ಟಾರ್ಟ್ ಆಗಿರೋ ಅಪ್ಲಿಕೇಶನ್ ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ನವೆಂಬರ್ 1ನೇ ತಾರೀಕಿಂದ. ಮತ್ತು ಲಾಸ್ಟ್ ಡೇಟ್ ಇಲ್ಲಿ ಅಪ್ಲೈ ಮಾಡೋಕ್ಕೆ ಬಂದು ನವೆಂಬರ್ 27ನೇ ತಾರೀಕು. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಫೀ. ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ನೋ ಅಪ್ಲಿಕೇಶನ್ ಫೀಸ್ ರಿಕ್ವೈರ್ಡ್ ಅಂತೇಳಿ. ಸೊ ಹಾಗಾಗಿ ನೀವು ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಕಟ್ಟೋಂಗಿಲ್ಲ. ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಹೆಂಗೆ ನಡೀತೆ ಅಂದರೆ ಮೆರಿಟ್ ಬೇಸ್ಡ್ ಮೇಲೆ ನಡೀತೆ, ಕ್ವಾಲಿಫಿಕೇಶನ್ ಮತ್ತು ಎಲ್ಜಿ. ಫಾರ್ ಎಕ್ಸಾಂಪಲ್, ಸಪೋಸ್ ನೀವು ಮತ್ತು ನಿಮ್ಮ ಫ್ರೆಂಡು ಇಬ್ಬರು ಅಪ್ಲೈ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಗೇನಿದೆ 91% ನಿಮ್ಮ ಮಾರ್ಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ನಿಮ್ಮ ಫ್ರೆಂಡ್ಗೆ ಸಪೋಸ್ 82% ಇದೆ ಅಂತ ಇಟ್ಕೊಳ್ಳಿ. ಬಟ್ ಪ್ರಿಫರೆನ್ಸ್ ಏನು ಕೊಡ್ತಾರೆ ಅಂದರೆ ನಿಮಗೆ ಫಸ್ಟ್ ಕೊಡ್ತಾರೆ. ಇದು ಮೆರಿಟ್ ಬೇಸ್ಡ್ ಅಂದರೆ. ಮೆರಿಟ್ ಬೇಸ್ಡ್ ಅಂದರೆ ಹಾಗೆ ನಾನು ಹೇಳ್ತೀನಿ, ಮೆರಿಟ್ ಬೇಸ್ಡ್ ಅಂದರೆ ಕ್ವಾಲಿಫಿಕೇಶನ್ ಅಂತ ಕೇಳಿರೋದಿಲ್ಲ, ಆನ್ ಕ್ವಾಲಿಫಿಕೇಶನ್. ಸಪೋಸ್ ನಿಮ್ಮ SLC ಮಾರ್ಕ್ಸ್ ಅಂತ ತೊಗೊಳ್ಳಿ. SLC ಮಾರ್ಕ್ಸ್ ನೀವು 91% ತೊಗೊಂಡಿದ್ದೀರಾ, ಬಟ್ ನಿಮ್ಮ ಫ್ರೆಂಡ್ 82% ತೊಗೊಂಡಿದ್ದಾರೆ, 82% ತೊಗೊಂಡಿದ್ದಾರೆ. ನೀವು ಇಬ್ಬರು ಅಪ್ಲೈ ಮಾಡ್ತೀರಾ, ಬಟ್ ನಿಮಗೆ ಇಲ್ಲಿ ಪ್ರಿಫರೆನ್ಸ್ ಫಸ್ಟ್ ಕೊಡ್ತಾರೆ. ಏನಕ್ಕಂದರೆ ನೀವು ಜಾಸ್ತಿ ಅಂಕಗಳನ್ನು ತೊಗೊಂಡಿದ್ದೀರಲ್ಲ, ಅಂದರೆ ಪರ್ಸೆಂಟೇಜ್ ತೊಗೊಂಡಿದ್ದೀರಾ. ಸೊ ಹಂಗಾಗಿ ಫಸ್ಟ್ ಪ್ರಿಫರೆನ್ಸ್ ನಿಮಗೆ. ನೀವೇನಾದರೂ ಬೇಡ ಅಂತ ಹೇಳಿದ್ರೆ ಸೆಕೆಂಡ್ ಅವ್ರಿಗೆ ಹೋಗುತ್ತೆ. ಅವರೇ ಅಂತ ಏನಿಲ್ಲ, ನಿಮ್ಮ ಫ್ರೆಂಡ್ ಜೊತೆ ನಿಮ್ಮ ಊರಲ್ಲಿ ಇದು ಬರುತ್ತೆ. ಏನಕ್ಕಂದರೆ ಚಾಮರಾಜನಗರ. ಸೊ ಚಾಮರಾಜನಗರದಲ್ಲಿ ಎಷ್ಟು ಜನ ಅಪ್ಲೈ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋಣ ಇವಾಗ. ಈ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂಗನವಾಡಿ ವರ್ಕರ್ ಕೇಳಿರೋದು PUC ಆಗಿರಬೇಕು ಅಂತೇಳಿ. ಓಕೆ, ಮತ್ತು ಅಂಗನವಾಡಿ ಹೆಲ್ಪರ್ ಕೇಳಿರೋದು 10th ಪಾಸ್ ಆಗಿರಬೇಕು ಅಂತೇಳಿ. ಓಕೆ, ಅಂಗನವಾಡಿ ಹೆಲ್ಪರ್ಗೆ 10th ಪಾಸು, ಅಂಗನವಾಡಿ ವರ್ಕರ್ಗೆ 12th ಅಥವಾ PUC ಆಗಿರಬೇಕು. ಇಲ್ಲಿ ಏಜ್ ಲಿಮಿಟ್ ಬರೋದಾದರೆ ಮಿನಿಮಮ್ 19 ವರ್ಷ ಆಗಿರಬೇಕು, ಮಿನಿಮಮ್ 19 ಇಯರ್ಸ್. ಮತ್ತು ಮ್ಯಾಕ್ಸಿಮಮ್ ನಿಮಗೆ 35 ವರ್ಷ ಅಷ್ಟೇ. 36 ವರ್ಷ ಆದರೆ ನಿಮಗೆ ಎಲಿಜಿಬಲ್ ಇಲ್ಲ. ಇನ್ ಕೇಸ್ ನೀವೇನಾದರೂ PWD ಕ್ಯಾಂಡಿಡೇಟ್ಸ್ ಆದರೆ ನಿಮಗೆ 10 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವೇನೋ PW ಆಗಿ 44 ಏಜ್ ಇತ್ತು ಅಂದರೆ ಇಟ್ಕೊಳ್ಳಿ, ನಿಮ್ಮ ಏಜ್ 44 ಮತ್ತು ನೀವು PWD ಕ್ಯಾಂಡಿಡೇಟ್, ಸೊ ನೀವು ಎಲಿಜಿಬಲ್ ಇದ್ದೀರಾ ಇದಕ್ಕೆ. ಮತ್ತು ಇದು ಅಪ್ಲಿಕೇಶನ್ ಹೆಂಗೆ ಹಾಕೋದು ಅಂತ ಹೇಳಿದ್ರೆ, ಈ ವೆಬ್ಸೈಟ್ಗೆ ಹೋಗಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಿಮ್ಗೆ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಜಾಬ್ ಬಗ್ಗೆ ನೋಡೋದಾದರೆ ಕರ್ನಾಟಕ ಲೋಕಾಯುಕ್ತ ರಿಕ್ವೈರ್ಮೆಂಟ್ ಇದು. ಓಕೆ, ಕರ್ನಾಟಕ ಲೋಕಾಯುಕ್ತಲ್ಲಿ. ಸೊ ಇಲ್ಲಿ ಟೋಟಲ್ ವೇಕೆನ್ಸಿ ಬಂದು 30 ಪೋಸ್ಟ್ ಇದೆ. ಓಕೆ, ಕ್ಲರ್ಕ್ ಪ್ಲಸ್ ಟೈಪಿಸ್ಟ್. ಇಲ್ಲಿ ಕಲ್ಯಾಣ ಕರ್ನಾಟಕ ಬಂದು 14 ಪೋಸ್ಟ್ ಇದೆ, ಮತ್ತು RPC ಬಂದು 16 ಇದೆ. ಓಕೆ, ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಕೇಳಿದ್ದಾರೆ ಅಂದರೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ 12th ಗ್ರೇಡ್, ಅಂದರೆ 12th ಗ್ರೇಡ್ ಆಗಿರಬೇಕು, ಅಥವಾ PUC ಆಗಿರಬೇಕು ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್. ಅಂದರೆ ಮಾಮೂಲಿ ನೀವು 12th ಅಂದರೆ ಸಪೋಸ್ ರೆಕಗ್ನೈಸ್ಡ್ ಬೋರ್ಡ್ ಅಂದರೆ ನೀವು ಔಟ್ಸೈಡ್ ಓದಂಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಎಲ್ಲೋ ಕೇರಳ ಓದಿ ಅಂತ ಇಟ್ಕೊಳ್ಳಿ, ಸೊ ನೀವು ಎಲಿಜಿಬಲ್ ಇಲ್ಲ. ಇಲ್ಲಿ ಸ್ಟಾರ್ಟ್ ಡೇಟ್ ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ October 30th, ಮತ್ತು ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ ಬಂದು November 29th ಇದು. ಓಕೆ, ಮತ್ತು ಲಾಸ್ಟ್ ಡೇಟ್ ಫೀನ ಪೇ ಮಾಡೋಕ್ಕೆ ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, 30ನೇ ತಾರೀಕು ಅಂತ. ನಿಮಗೆ ನಾವು ಇದೇ ತಿಂಗಳು 30ನೇ ತಾರೀಕು ಅಂತ ಎಲಿಜಿಬಲ್ ಇದೆ. ಒಂದಿನ ಏನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಆಸ್ ಐ ಸೆಡ್ ಬಿಫೋರ್, ಇನ್ ಕೇಸ್ ರಜಾ ಇತ್ತು, ನಿಮ್ಮ ಕೈಲಿ ಕ್ಯಾಶ್ ಇತ್ತು, ನಿಮ್ಗೆ ಕಟ್ಟೋಕ್ಕಾಗಲಿಲ್ಲ ಅಂತ ಒಂದಿನ ಎಕ್ಸ್ಟ್ರಾ ಕೊಡ್ತಾರೆ. ಮತ್ತು ಇಲ್ಲಿ ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಏಜ್ ಬಂದು 18 ಇಯರ್ಸ್ ಆಗಿರಬೇಕು, ಮತ್ತು ಮ್ಯಾಕ್ಸಿಮಮ್ ಏಜ್ ಬಂದು 38 ಇಯರ್ಸ್ ಅಷ್ಟೇ. ಓಕೆ, ಆಸ್ ಆಫ್ 29th November. ಓಕೆ, 29th ಅಂದರೆ ನಿಮ್ಮ ಫಾರ್ ಎಕ್ಸಾಂಪಲ್ 2024 ಆಸ್ ಆಫ್ 20, ಫಾರ್ ಎಕ್ಸಾಂಪಲ್ ಇಲ್ಲಿ 29th November ಅಂತಿದೆಯಲ್ಲ, ಇವಾಗ ನೀವು ಅಪ್ಲಿಕೇಶನ್ ಹಾಕೋದು 29th November ಒಳಗಲ್ವಾ. ಸೊ ಇದ್ರ ಒಳಗಿರಬೇಕು ಈ ಏಜ್. ಓಕೆ, ಸಪೋಸ್ ನೀವೇನಾದರೂ ಇವಾಗ 29th ಆಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಬಟ್ ನಿಮ್ಮ ಏಜ್ 17 ಇಯರ್ಸ್, ಜಸ್ಟ್ ಇನ್ 1 ಡೇ ಬಾಕಿ ಇದೆ ಅಷ್ಟೇ 18 ಇಯರ್ಸ್ ಆಗೋಕ್ಕೆ, ನೀವು ಎಲಿಜಿಬಲ್ ಇಲ್ಲ ಇದು ಆ ಥರ. ಸೊ ಏಜ್ ರಿಲ್ಯಾಕ್ಸೇಷನ್ ಬಂದು ಇದು ಕ್ಯಾಟಗರಿ 2A 2B 3Aಗೆ 3Bಗೆಲ್ಲ 3 ಇಯರ್ಸ್ ಕೊಟ್ಟವ್ರೆ ಇವರು, ಮತ್ತು SC ST ಕ್ಯಾಟಗರಿಗೆ ಇವರು 5 ಇಯರ್ಸ್ ಕೊಟ್ಟವ್ರೆ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC ST ಮತ್ತು PW ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿ ಫ್ರೀ ಇಲ್ಲ,
ಮತ್ತೆ ಜನರಲ್ 2A 2B 3A 3B ಕ್ಯಾಂಡಿಡೇಟ್ಸ್ಗೆ 250 ರುಪೀಸ್ ಅಂದರೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮತ್ತೆ ಈ ಸೆಲೆಕ್ಷನ್ ಪ್ರೋಸೆಸ್ ಬಂದು ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ. ಓಕೆ, ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಎರಡು ನಡೆಯುತ್ತೆ. ಸೊ ನೆಕ್ಸ್ಟ್ ನೋಡೋದ್ರೆ ನಿಮಗೆ ಹೇಗೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಇದು. ಇಲ್ಲಿ ಹೋದ್ರೆ ನಿಮ್ಗೆ ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ ಅಥವಾ PDF ಡೌನ್ಲೋಡ್ ಮಾಡ್ಕೊಬೋದು. ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ಏನಾದರೂ ನಿಮಗೆ ಸಮಸ್ಯೆ ಇತ್ತು, ಫಾರ್ ಎಕ್ಸಾಂಪಲ್ ನಿಮ್ಗೆ ಏಜ್ ಬಗ್ಗೆ ಡೌಟ್ ಇತ್ತು, ಓಕೆ, ನಿಮ್ಮ ಎಜುಕೇಷನ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಸರ್ಟಿಫಿಕೇಟ್ ಇಲ್ಲ ಆ ಥರ ಏನೆಲ್ಲ ಇರುತ್ತದ, ಸೊ ಅದಕ್ಕೇನೋ ಪ್ರಾಬ್ಲಮ್ ಇತ್ತು ಅಂದರೆ ಇದು ನೀವು ಹೆಲ್ಪ್ ಲೈನ್ ಕಾಲ್ ಮಾಡ್ಬೋದು. ಓಕೆ, ಬೇರೆ ಏನಾದರೂ ಎಂಕ್ವೈರೀಸ್ ಇತ್ತು ಅಂದರೆ ನೀವು ಈ ನಂಬರ್ ಕೂಡ ಕಾಲ್ ಮಾಡ್ಬೋದು, ಕೇಳ್ಬೋದು. ಓಕೆ ಓಕೆ ಇದಕ್ಕೆ ಮಾತ್ರ ಕರ್ನಾಟಕ ಲೋಕಾಯುಕ್ತ ರಿಕ್ವೈರ್ಮೆಂಟ್ ಮಾತ್ರ. ಓಕೆ, ಈ ನಂಬರ್. ಸೊ ನೆಕ್ಸ್ಟ್ ನೋಡಿದರೆ KPSC ರಿಕ್ವೈರ್ಮೆಂಟ್ ಇದು. ಓಕೆ, KPSC ರಿಕ್ವೈರ್ಮೆಂಟ್ ಬಂದು 76 ಪೋಸ್ಟ್ ಅಂದರೆ 76 ಪೋಸ್ಟ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ ಇದು. ಓಕೆ, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಬಂದು 70 ಪೊಸಿಷನ್ ಇದೆ ಅಂದರೆ RPCಗೆ, ಮತ್ತು HK ಬಂದು 6 ಇದೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಕರೀತಾರೆ ಅಂದರೆ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ SLC ಮತ್ತು ಡಿಪ್ಲೊಮೊ. ಓಕೆ, SLC ಅಥವಾ ಡಿಪ್ಲೊಮೊ ಯಾವುದಾದ್ರೂ ಆಗಿರ್ಬೋದು. ಇಲ್ಲ ಅಂತ ಹೇಳಿದ್ರೆ BTech ಇನ್ ಆಟೋಮೊಬೈಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್. ಓಕೆ, ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಏನಕ್ಕಂದ್ರೆ ನೀವು ಇಲ್ಲಿ BTech ಮಾಡಿದ್ದೀರಾ ಇನ್ನು ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್, ಸೊ ಹಿಂಗೆ ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋ ಸಾಧ್ಯತೆ ಇದೆ. ಮತ್ತೆ ಇಲ್ಲಿ ಮಿನಿಮಮ್ ಏಜ್ ಕೇಳಿರೋದು 18 ಇಯರ್ಸ್. ಓಕೆ, ನೀವು ಸಪೋಸ್ ಇಲ್ಲಿ BTech ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ ನಿಮ್ಮ ಏಜ್ 21 22 ಆಗಿರುತ್ತೆ. ಸೊ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಮ್ಯಾಕ್ಸಿಮಮ್ ಇಲ್ಲಿ ಕೇಳಿರೋದು 38 ವರ್ಷ ಅಂದರೆ 38 ಇಯರ್ಸ್. ಸೊ ಇಲ್ಲಿ ಸ್ಟಾರ್ಟ್ ಆಗೋದು ಅಪ್ಲೈ ಮಾಡೋಕ್ಕೆ ನಿಮಗೆ November 5 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ ಮತ್ತು ಫೀಸ್ ಕಟ್ಟೋಕ್ಕೆ ಇಲ್ಲಿ ಕೊಟ್ಟಿರೋದು. ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಡೇ ಕೊಟ್ಟಿಲ್ಲ ನಿಮಗೆ. ಅಲ್ಲೆಲ್ಲ ಪ್ರೀವಿಯಸ್ ಇದರಲ್ಲಾದರೆ ಎಕ್ಸ್ಟ್ರಾ 2 days 5 days ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ಇಲ್ಲ. ಸೊ ಅಪ್ಲೈ ಮಾಡೋಕ್ಕೆ ಮತ್ತು ಫೀಸ್ ಕಟ್ಟೋಕ್ಕೆ ಲಾಸ್ಟ್ ಡೇ ಬಂದು 20 November. ಇದು ಕಂಪ್ಲೀಟ್ಲಿ ಆನ್ಲೈನ್ ಇರುತ್ತೆ. ಓಕೆ, ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ, ಐದರ್ UPI ಆರ್ ಬ್ಯಾಂಕಿಂಗ್. ಓಕೆ, ಆನ್ಲೈನ್ ಬ್ಯಾಂಕಿಂಗ್ ಯಾವುದೇ ರೀತಿ. ಸೊ ಇಲ್ಲಿ ಅಪ್ಲಿಕೇಶನ್ ಫೀಸ್ ಏನು ಕೇಳಿದ್ದಾರೆ ಅಂದರೆ SC ST ಕ್ಯಾಟಗರಿ PW ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಫೀ ಇಲ್ಲ. ಓಕೆ, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ ಆಗಿದ್ರೆ 50 ವರ್ಷ ಅಲ್ಲ ಸಾರಿ 50 ರೂಪಾಯಿ. ಓಕೆ, ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ ಆಗಿದ್ರೆ 50 ರೂಪಾಯಿ. ಮತ್ತು ಕ್ಯಾಟಗರಿ 2A 2B 3A 3B ಬರ್ತೀರಾ ನೀವು ಅಂತ ಅಂಡರ್ ಇದರಲ್ಲಿ ಬರ್ತೀರಾ ಅಂದರೆ 300 ರೂಪಾಯಿ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಜನರಲ್ ಕ್ಯಾಂಡಿಡೇಟ್ ಆಗಿದ್ರೆ 600 ರೂಪಾಯಿ ಕಟ್ಟಬೇಕು ನೀವು. ಓಕೆ, ಜನರಲ್ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂದರೆ 600 ರುಪೀಸ್ ಇರುತ್ತೆ ಫೀ. ಇದು ಬಂದು ಪೇಮೆಂಟ್ ಮೋಡ್ ಬಂದು ಕಂಪ್ಲೀಟ್ ಆನ್ಲೈನ್ ಇರುತ್ತೆ. ಹಾಗೆ ಹೇಳ್ದಂಗೆ ನಾನು ಬ್ಯಾಂಕಿಂಗ್ ಇರುತ್ತೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅವ್ರು UPI ಮುಖಾಂತರ ನೀವು ಪೇ ಮಾಡ್ಬೋದು. ಆ ಥರ ಲೈಕ್ ಬ್ಯಾಂಕಿಂಗ್ ಆ್ಯಪ್ಗಳು ಇದೆ ಕೆಲವೊಂದು ಆನ್ಲೈನ್ ಬ್ಯಾಂಕಿಂಗ್ ಆ್ಯಪ್. ಸೊ ಅದರ ಮುಖಾಂತರ ಕೂಡ ಪೇಮೆಂಟ್ ಮಾಡ್ಬೋದು. ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಬಂದು ಫಸ್ಟು ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ. ಅಂದರೆ ನಿಮಗೆ ಅಲ್ಲಿ ಕನ್ನಡ ಓದೋಕ್ಕೆಲ್ಲ ಕರೆಕ್ಟಾಗಿ ಬರುತ್ತಾ ಅಂತ ಟೆಸ್ಟ್ ಮಾಡ್ತಾರೆ. ಬಿಕಾಸ್ ಇದಂದರೆ ಮೋಟಾರ್ ಇನ್ಸ್ಪೆಕ್ಟರ್ ಅಲ್ವಾ, ಸೊ ಅದಕ್ಕಾಗಿ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ. ಲೈಕ್ ಪ್ರಬಂಧ, ಕೆಲವೊಂದು ಗ್ರಾಮರ್ಸ್ಗಳು. ಓಕೆ, ಆ ಥರ ಇರುತ್ತೆ. ಅಷ್ಟೇ ನೆಕ್ಸ್ಟ್ ಎಕ್ಸಾಮ್ ಇರುತ್ತೆ. ಸಪೋಸ್ ಇದು ಇಂಗ್ಲೀಷ್ ಕಂಪ್ಯೂಟರ್ ಟೆಸ್ಟ್ ಎಲ್ಲ ನಿಮ್ಗೆ ಚೆಕ್ ಮಾಡ್ತಾರೆ. ಬಿಕಾಸ್ ಇದು ಮೋಟಾರ್ ಇನ್ಸ್ಪೆಕ್ಟರ್ ಪೋಸ್ಟ್ ಆಗಿರೋಕ್ಕೋಸ್ಕರ ನಿಮ್ಗೆ ಇದು ಪ್ರತಿಯೊಂದು ಚೆಕ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಇದರಲ್ಲಿ ಮೋಟಾರ್ ಇನ್ಸ್ಪೆಕ್ಟರ್ಗೆ ಅಪ್ಲೈ ಮಾಡೋದಕ್ಕೆ, ಸಪೋಸ್ ಏಜ್ ಬಗ್ಗೆನೋ ಅಥವಾ ಎಜುಕೇಷನ್ ಬ್ಯಾಕ್ಗ್ರೌಂಡು, ಓಕೆ, ಕೆಲವೊಂದು ಎಷ್ಟೊಂದು ಇರುತ್ತೆ ಅಲ್ಲ ನಮಗೆ ಡೌಟ್ಸು. ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂದರೆ ಇಲ್ಲಿ ನಿಮಗೆ ಹೆಲ್ಪ್ಲೈನ್ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ. ಸೊ ಅಥವಾ ನಿಮ್ಮ ಪೇಮೆಂಟ್ ಏನಾದ್ರು ಫೇಲ್ ಆಯಿತು ಅಂದರೆ, ಸಪೋಸ್ ನೆಟ್ವರ್ಕ್ ಸರಿ ಇರಲ್ಲ, ಹಳ್ಳಿ ಸೈಡು ಊರ ಕಡೆ ಎಲ್ಲ ನಮ್ಗೆ ಎಷ್ಟೊಂದು ನೆಟ್ವರ್ಕ್ ಪ್ರಾಬ್ಲಮ್ಸ್ ಇರುತ್ತೆ. ಬ್ಯಾಂಗ್ಳೂರ್ ಸಿಟಿ ಇದ್ದರೆ ನೆಟ್ವರ್ಕ್ ಚೆನ್ನಾಗಿರುತ್ತೆ, ಬಟ್ ಹಳ್ಳಿ ಸೈಡು ಊರ ಸೈಡಲ್ಲೆಲ್ಲ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗಾಗಿ ಇನ್ ಕೇಸ್ ಪೇಮೆಂಟ್ ಫೇಲ್ ಆಯಿತು ಅಂದರೆ ಇದು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವೇನ ಬ್ಯಾಂಗ್ಳೂರ್ ಆಫೀಸ್ ಅಂದರೆ ಸೆಂಟರ್ ಆಫೀಸ್ ಕಾಲ್ ಮಾಡಬೇಕು ಅಂದರೆ ಈ 2 ನಂಬರ್ ಇದೆ. ಓಕೆ, ಇದು ಮಾಡ್ಬೋದು. ಅಥವಾ ನೀವೇನಾದರೂ ಮೈಸೂರು ಆಫೀಸ್ ಕಾಲ್ ಮಾಡಬೇಕಂದ್ರೆ ನಿಮ್ಮ ಮೈಸೂರು ಅವರಾಗಿದ್ದರೆ ಈ ನಂಬರ್ ಮಾಡ್ಬೋದು. ಅಥವಾ ನೀವೇನೋ ಬೆಳಗಾವಿ ಆಗಿದ್ರೆ ಬೆಳಗಾವಿ ಆಫೀಸ್ ಮಾಡಬೇಕಂದ್ರೆ ಇದು. ನೆಕ್ಸ್ಟ್ ಸೇಮ್ ಕಲಬುರಗಿ ಶಿವಮೊಗ್ಗ ಆಫೀಸ್ ಇದು. ಓಕೆ, ಸೊ ನೆಕ್ಸ್ಟ್ ರಿಕ್ವೈರ್ಮೆಂಟ್ ನೋಡೋದಾದರೆ ಇದು ಕೊನೆಯದು 5ನೇದು ರಿಕ್ವೈರ್ಮೆಂಟ್. ಇದು ಬಂದು DC ಆಫೀಸ್ ಚಿತ್ರದುರ್ಗ ರಿಕ್ವೈರ್ಮೆಂಟ್. ಓಕೆ, ಇಲ್ಲಿ ಟೋಟಲ್ ವೇಕೆನ್ಸಿ ಇರೋದು 26 ಪೋಸ್ಟು. ಓಕೆ, ಈ ಪೋಸ್ಟ್ ನೇಮ್ ಬಂದು ಪೌರ ಕಾರ್ಮಿಕ. ಸೊ ಇಲ್ಲಿ ಮಿನಿಮಮ್ ಏಜ್ ಏನು ಕೇಳಿದ್ದಾರೆ ಅಂದರೆ 18 ವರ್ಷ ಕೇಳಿದ್ದಾರೆ. ಮತ್ತು ಮ್ಯಾಕ್ಸಿಮಮ್ ಏಜ್ ಬಂದು 55 ವರ್ಷ. ಓಕೆ, ತುಂಬ ಇಂಪಾರ್ಟೆಂಟ್ ಇದು. ಅಪ್ ಟು 55 ಅಂತ ತುಂಬ ಕೊಟ್ಟಿದ್ದಾರೆ, ಎಲ್ಲೂ ನಾವು ನೋಡಿಲ್ಲ ಈ ಥರ. ಬಟ್ ಇಲ್ಲಿ DC ಆಫೀಸ್ ಚಿತ್ರದುರ್ಗ ರಿಕ್ವೈರ್ಮೆಂಟಲ್ಲಿ ಅಪ್ ಟು ನಿಮಗೆ 55 ಇಯರ್ಸ್ ಆಗಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಬಂದು ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ. ಓಕೆ, ರಿಟರ್ನ್ ಟೆಸ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ನಿಮ್ಗೆ ಕನ್ನಡ ಓದಕ್ಕೆ ಬರುತ್ತಾ ಏನು ಪ್ರತಿಯೊಂದು ಚೆಕ್ ಮಾಡ್ತಾರೆ. ಇಲ್ಲಿ ಪ್ರಬಂಧ, ಗ್ರಾಮರು, ಏನಾದರೂ ಒಂದು ಟಾಪಿಕ್ ಕೊಟ್ಟು ಅದ್ರ ಬಗ್ಗೆ ಬರೀರಿ ಅಂತಾರೆ, ಅಥವಾ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದ್ರ ಬಗ್ಗೆ ಕೆಲವೊಂದು 5-6 ಕ್ವಶನ್ ಕೊಟ್ಟು ಒನ್ಲೈನಲ್ಲಿ ಆನ್ಸರ್ ಮಾಡೋದು, ಈ ಥರ ಎಲ್ಲ ಇರುತ್ತೆ. ಅಥವಾ ಆಪೋಸಿಟ್ ವರ್ಲ್ಡ್ ಇರುತ್ತೆ. ಸೊ ಈ ಥರ ಇರುತ್ತೆ. ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಸೊ ಏನಕ್ಕೆ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಕೇಳ್ತಾರೆ, ಏನಕ್ಕೆ ಈ ಪೋಸ್ಟ್ ಅಪ್ಲೈ ಮಾಡ್ತಿದ್ದಾರೆ, ಏನಕ್ಕೆ ಇಂಟ್ರೆಸ್ಟ್, ಆ ಥರ ಪ್ರತಿಯೊಂದು ಇರುತ್ತೆ. ಮತ್ತು ಇಲ್ಲಿ ಸ್ಟಾರ್ಟ್ ಡೇಟ್ ಅಪ್ಲೈ ಆಗೋದು ಬಂದು November 6 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮತ್ತು ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ ಬಂದು December 5, 5ನೇ ತಾರೀಕು ಡಿಸೆಂಬರ್. ಓಕೆ, ಈ ಅಂದರೆ 2024 ಈ ವರ್ಷನೇ.
ಸೊ ಇಲ್ಲಿ ಸ್ಯಾಲ್ರಿ ಬಂದು ನಿಮಗೆ ಸ್ಯಾಲ್ರಿ 27,000ದಿಂದ 47,000 ಅಂತ ಸಿಗುತ್ತೆ. ಓಕೆ, ಮಿನಿಮಮ್ ನಿಮ್ಗೆ 27,000 ಇಲ್ಲಿ ಸಿಗುತ್ತೆ. ಮತ್ತೆ ಇಲ್ಲಿ ನೀವು ಅಪ್ಲಿಕೇಶನ್ ಹೆಂಗ್ ಸಬ್ಮಿಟ್ ಮಾಡ್ಬೇಕಂದ್ರೆ, ಇಲ್ಲಿ ನೀವು ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಬೇಕು. ಡಾಕ್ಯುಮೆಂಟ್ಸ್ ಅಂದ್ರೆ ನೀವು ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿರೋದು, ನಿಮ್ಮ ಸರ್ಟಿಫಿಕೇಟು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಎಜುಕೇಶನ್ ಸರ್ಟಿಫಿಕೇಟು, ಮತ್ತೆ ನಿಮ್ಮ ಕ್ಯಾಟಗರಿ ಏನಾದರೂ OBC, SC, ST ಆ ಥರ ನೀವು ಕ್ಯಾಟಗರಿ ಬರ್ತೀರಾ ಅಂದ್ರೆ ಅದ್ರದ್ದು ಸರ್ಟಿಫಿಕೇಟು, ಮತ್ತೆ ಇನ್ಕಮ್ ಸರ್ಟಿಫಿಕೇಟು, ನೀವು ಏನಾದರೂ EWS ಕ್ಯಾಂಡಿಡೇಟ್ ಆ ಥರ ಇತ್ತು ಅಂದ್ರೆ ಅದ್ರ ಬಗ್ಗೆ ಸರ್ಟಿಫಿಕೇಟು, ಇದರ ಪ್ರತಿಯೊಂದು ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೀವು ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗುತ್ತೆ. ಅಡ್ರೆಸ್ ಬಂದು ಈ ಅಡ್ರೆಸ್ ಇರುತ್ತೆ, ಇಲ್ಲಿ ನೋಡ್ಕೋಬಹುದು. ಈ ಅಡ್ರೆಸ್ ಕಳಿಸ್ಬೇಕಾಗುತ್ತೆ. ಪ್ಲಾನಿಂಗ್ ಡೈರೆಕ್ಟರ್, ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್, ಚಿತ್ರದುರ್ಗ, ಕರ್ನಾಟಕ. ಓಕೆ, ಈ ಲಿಂಕ್ನ ನಾನು ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಬಹುದು. ಈ PDF ಲಿಂಕು, ಆ PDF ನ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಬಂಧುಗಳೇ ನೋಡಿದ್ದಕ್ಕೆ. ಈ 5 ರಿಕ್ವೈರ್ಮೆಂಟಲ್ಲಿ ಯಾವ್ದಾದ್ರು ಒಂದಾದರೂ ನಿಮಗೆ ಸೂಟ್ ಆಗ್ಬೋದು. ಸೊ ಅಪ್ಲೈ ಮಾಡಿ ದಯವಿಟ್ಟು. ಇನ್ ಕೇಸ್ ಈ 5ರಲ್ಲಿ ಯಾವುದು ಸೂಟ್ ಆಗಿಲ್ಲ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿರ್ಗಾ ತೊಗೊಂಬರ್ತೀನಿ. ಓಕೆ, ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಯ್ನ್ ಏನಕ್ಕಂದರೆ, ಫಾರ್ ಎಕ್ಸಾಂಪಲ್ ನೀವು ಇದನ್ನ ಇವಾಗ ಒಂದು 2 ವಾರ ಬಿಟ್ಟರೆ ಇದು ಮುಗ್ದೋಗುತ್ತೆ. ಸೊ ನೀವು 2 ವಾರ ನೋಡಿ ವಿಡಿಯೋನ ಅವಾಗ ಅಪ್ಲೈ ಮಾಡ್ತೀನಿ ಅಂತ ಹೋದ್ರೆ ಪ್ರಯೋಜನ ಇರಲ್ಲ. ಏನಕ್ಕಂದ್ರೆ ಲಾಸ್ಟ್ ಡೇಟ್ ಆಲ್ರೆಡಿ ಆಗೋಗಿರುತ್ತೆ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಒತ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಟಕ್ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಅವಾಗ ನೋಡಿ ಅಪ್ಲೈ ಮಾಡ್ಕೊಬೋದು ಬೇಗ. ಥ್ಯಾಂಕ್ ಯು.